ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರುದು ಹುಟ್ಟುಹಬ್ಬ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಕಡೆ ಸೇರಿರ್ತಾರೆ. ಆಗ ಕಾಂತಮ್ಮವರು ಏನು ಸಾಹೇಬ್ರೆ, ಹೊರಗಡೆ ನೋಡಿದ್ರೆ ಎಷ್ಟು ಹೂವಿನ ಹಾರ, ಎಷ್ಟು ರಕ್ತದಾನ ಮತ್ತು ಅನ್ನದಾನ, ನೀರ್ದಾನ ಎಷ್ಟೆಲ್ಲ ನಡೀತಾ ಇದೆ. ನಿಜವಾಗ್ಲೂ ಸಾಹೇಬ್ರೆ, ನನಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸುರೇಂದ್ರರು, ಹೌದು ಅಣ್ಣ ಯಾವತ್ತೂ ಕೂಡ ಹುಟ್ಟಿದಬ್ಬನ ಆಚರಿಸ್ಕೊಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಪಕ್ಷದವರು, ಕ್ಷೇತ್ರದವರು, ಜನರೆಲ್ಲರೂ ಕೂಡ ಅಣ್ಣನ ಹೆಸರಲ್ಲಿ ಹುಟ್ಟಿದಬ್ಬನ ಆಚರಿಸ್ತಾರೆ. ಆದರೆ ಈ ಸಲ ಮಾತ್ರ ನಮ್ಮ ಅಣ್ಣನೇ ಆಚರಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇದ್ದಾನೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸುಬ್ಬವರು, ಯಜಮಾನ್ರೆ ನಿಜವಾಗ್ಲೂ ಮನುಷ್ಯರಾಗಿ ಹುಟ್ಟೋದು ತುಂಬಾ ಅದೃಷ್ಟ. ಹಿಂದಿನ ಜನ್ಮದಲ್ಲಿ ನಾವು ತುಂಬ ಪುಣ್ಯ ಮಾಡಿರಬೇಕು ಮನುಷ್ಯರಾಗಿ ಹುಟ್ಟೋದಕ್ಕೆ. ಎಷ್ಟೋ ಜನರು ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಸಾಯ್ತಾರೆ, ಅದು ಸರ್ವೇ ಸಾಮಾನ್ಯ. ಆದರೆ ಇನ್ನು ಕೆಲವರು ಮನುಷ್ಯರಾಗಿ ಹುಟ್ಟಿ ಎಲ್ಲ ಜನಗಳು ಪ್ರೀತಿನ ಸಂಪಾದನೆ ಮಾಡಿ ಅವ್ರ ಜೊತೆಯಲ್ಲಿ ಬೆರೆತು ಅವ್ರ ಹೆಸರನ್ನು ಉಳಿಸ್ಕೊಂಡು ಸಾಯ್ತಾರಲ್ಲ, ನಿಜವಾಗ್ಲೂ ಅವ್ರು ತುಂಬಾ ಗ್ರೇಟ್ ಯಜಮಾನ್ರೆ. ನಿಜವಾಗ್ಲೂ ನಿಮ್ಮದು ಇವತ್ತು ಹುಟ್ಟುಹಬ್ಬ ಇದೆ, ನೀವು ಕೂಡ ಆಚರಿಸ್ಕೊಳ್ತಾ ಇರೋದು ನಮ್ಗೆಲ್ಲರಿಗೂ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಅಪ್ಪ ಬದುಕು ಬಂದಿರೋದೇ ಹಾಗೆ ಅಂತ ಹೇಳ್ತಾರೆ. ಆಗ ವೀರವರು, ಅದು ಹಂಗಲ್ಲಮ್ಮ, ನಾನು ಏನೇ ಇಷ್ಟು ದಿನ ಬದುಕಿದ್ದೀನಿ ಅಂತ ಅಂದರು ನಿಜವಾಗ್ಲೂ ಎಲ್ಲನೂ ಕಾರಣ ಅದಕ್ಕೆ ನಿಮ್ಮ ತಾತ ಗಂಗಾಧರ ಮೂರ್ತಿಗಳೇ. ಅವರು ಬಂದಿರೋಂಥ ರೀತಿ ನನ್ನ ಲೈಫಲ್ಲಿ ಅದನ್ನು ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ದಿನ ಹೇಗೆ ಬಂದಿದ್ದೀನಿ ಅನ್ನೋದಕ್ಕಿಂತ ಮುಂದೆ ಹೇಗೆ ಬದುಕ್ತೀನಿ, ಹೇಗೆ ನನ್ನ ಬದುಕು ಸಾರ್ಥಕ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಅವರು ತನ್ನ ಸಿಂಪ್ಲಿಸಿಟಿ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ. ಅದು ನೋಡಿದಂಥ ವಿಜಯ, ಇವನು ಯಾಕೋ ಓವರ್ ಆಯಿತು, ಎಲ್ಲರೂ ಕೂಡ ಸಂಪಾದನೆ ಮಾಡಿ ಎಲ್ಲರೂ ನಂದು ಅಂತ ಹೇಳ್ಕೊಳ್ತಾರೆ, ಆದರೆ ಇವನು ನಂದಲ್ಲ ಅನ್ನೋ ಥರ ಫೂಲಾಗಿ ಹೇಳ್ಕೊಳ್ತಿದ್ದಾನೆ. ದೊಡ್ಡ ಫೂಲ್ ಇವನು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ವೀರವ್ರು ನೋಡ್ಬಿಟ್ಟು, ಅಕ್ಕ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ, ಬನ್ನಿ ಅಂತ ಹೇಳ್ತಾರೆ. ಆಗ ವಿಜಯಮ್ಮಕ್ಕರು, ಹ್ಯಾಪಿ ಬರ್ತ್ಡೇ ವೀರೋ, ನೀನು ಯಾವಾಗಲೂ ಕೂಡ ತುಂಬ ಲೈಫಲ್ಲಿ ತುಂಬಾ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ನೋಡ್ಬಿಟ್ಟು, ಅಲ್ಲ ಏನು ಸುಬ್ಬು ಇದು, ವಿಜಯ ಅಪ್ಪನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾಳೆ, ಮತ್ತೆ ಒಂದಾಗ್ಬಿಟ್ಟಿದ್ದಾರಲ್ಲ, ಏನಿದು ಈ ರೀತಿ ಮಾತ್ರ ಆಗಬಾರ್ದು, ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಮೇಡಮ್, ಏನೋ ಮಾಡಿದಾಳೆ ಇವಳು, ಏನೋ ಮತ್ತೆ ಯಜಮಾನ್ರಿಗೆ ಬೇಕು ಅಂತಲೇ ನಾಟಕ ಮಾಡಿಕೊಂಡು ಮೋಡಿ ಮಾಡಿದಾಳೆ, ಅದಕ್ಕೋಸ್ಕರ ಯಜಮಾನ್ರು ಇವಳನ್ನ ಕ್ಷಮಿಸಿರ್ಬೋದು ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಎಲ್ಲರೂ, ಸರಿ ಆಯಿತು ಕೇಕ್ನ ಕಟ್ ಮಾಡೋದಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆಗ ಪಿಂಕಿ, ದೊಡ್ಡಪ್ಪ ನಾನು ಮಾಡಿರೋ ಕೇಕ್ನೇ ನೀವು ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ಈ ಕಡೆ ಪದ್ದು ಅವರು ನಂದಿನಿ ಅವ್ರ ಹತ್ರ ಬಂದಿರ್ತಾರೆ. ಅಮ್ಮವರೇ, ಇವತ್ತು ಯಜಮಾನ್ರು ಹುಟ್ಟು ಹಬ್ಬ ಇರಬೇಕಾದ್ರೆ ತನ್ನ ಮಗಳನ್ನೇ ಕೈಯಾರೆ ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿರು, ಹೌದು ಪದ್ದು, ನನಗೂ ತುಂಬ ಖುಷಿ ಆಗುತ್ತೆ, ಅದಕ್ಕಿಂತ ಬೇರೆ ಆನಂದ ಇನ್ನೇನು ಬೇಕು ಹೇಳು ಪದ್ದು ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಹೌದು ಅಮ್ಮರೇ, ನಿಜವಾಗ್ಲೂ ನನಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಅಲ್ಲ ಪದ್ದು, ನೀನು ಈ ಸಮಯದಲ್ಲಿ ಅಲ್ಲಿರ್ಬೇಕಲ್ವಾ ಅಂತ ಹೇಳ್ತಾರೆ. ಇಲ್ಲ ಅಮ್ಮರೇ, ನಾನು ಇಲ್ಲ ಆದರೆ ಬೇಜಾರಾಗುತ್ತೆ, ಆದರೆ ನನ್ನ ಪರವಾಗಿ ನನ್ನ ಮಗ ಮತ್ತು ಸೊಸೆ ಇದ್ದಾರಲ್ಲ ಅಷ್ಟೇ ಸಾಕು, ಅವರೇ ನನ್ನ ಜಾಗನ ತುಂಬ್ತಾರೆ ಅಂತ ಹೇಳ್ತಾರೆ. ಆಗ ಚೋಟು ಇದ್ದನು, ಅಲ್ಲ ಪದಣ್ಣ, ಮದನ ವಿಷಯ ಏನಾಯಿತು, ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ನಂದಿನಿ, ಹೌದು ಪದ್ದು, ಮದನ ವಿಷಯ ಏನಾದ್ರು ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇಲ್ಲ ಅಮ್ಮವ್ರೆ, ಏನೂ ಗೊತ್ತಾಗಿಲ್ಲ. ಅಲ್ಲ, ಆ ವಿಜಯಾಂಬಿಕಾ ಇನ್ನೂ ಸುಮ್ಮನೆ ಇದ್ದಾಳೆ ಅಂತ ಅಂದರೆ ಅವಳು ಸುಮ್ಮನೆ ಇರೋಳಲ್ಲ, ಅವಳಿಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗಿರುತ್ತೆ. ನಡೆದಿರೋಂಥ ವಿಷಯನ ಮದನು ಹೇಳಿರ್ತಾನೆ, ಆದರೂ ಅವಳು ಸುಮ್ಮನಿದ್ದಾಳೆ ಅಂತ ಅಂದರೆ ಏನೋ ಮಾಡೋದಕ್ಕೆ ಹೊರಟಿದ್ದಾಳೆ ಅಂತಲೇ ಅರ್ಥ. ಸುಮ್ಮನಿರೋ ಹೆಂಗಸೆ ಅಲ್ಲ, ಈ ಕಡೆ ಬರದೇ ಇರ್ಬೋದು, ಆದರೆ ಏನೋ ಒಂದು ಕುತಂತ್ರನ ಮಾಡೇ ಮಾಡ್ತಾಳೆ, ನಾವು ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪದ್ದು ಹೇಳ್ತಾರೆ. ಆಗ ನಂದಿನಿಯವರು, ಪದ್ದು ನೀನೇನು ಯೋಚನೆ ಮಾಡಬೇಡ, ಆದರೆ ಸುಬ್ಬುಗೆ ಅಥವಾ ನಿಮ್ಮ ಮನೆಗೆ ಯಾರಿಗಾದ್ರೂ ಅನುಮಾನ ಬಂದಿದೆಯಾ ಅಂತ ಕೇಳ್ತಾರೆ. ಆಗ ಪದ್ದವರು, ಹೌದು ಅಮ್ಮೋರೆ, ಸುಬ್ಬುಗೆ ಅನುಮಾನ ಬಂದಿದೆ, ಅವನು ಕೇಳ್ತಾನೆ ಇದ್ದ, ಆದರೆ ನಾನು ಹೇಗೋ ಅದನ್ನು ನೋಡ್ಕೊಳ್ತೀನಿ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ನೋಡು ಪದ್ದು, ನೀನೇನು ಅಷ್ಟೊಂದು ಕಷ್ಟಪಡೋಂಥ ಅವಶ್ಯಕತೆ ಇಲ್ಲ, ಯಾಕೆ ಅಂತಂದರೆ ನಾನು ಆದಷ್ಟು ಬೇಗ ವೀರನ್ನ ಸೇರ್ತೀನಿ, ನಾನು ನಿರ್ಧಾರ ಮಾಡಾಗಿದೆ, ಇನ್ನು ಮುಂದೆ ನಾನು ನನ್ನ ಗಂಡನ ಜೊತೆನೇ ಇದ್ದೆ ಯುದ್ಧನ ಸಾರ್ತೀನಿ, ಆ ವಿಜಯಮಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಪದ್ದುಗಂತೂ ತುಂಬಾ ಖುಷಿ ಆಗುತ್ತೆ. ಅಮ್ಮವ್ರಿಗೆ ಏನು ಹೇಳ್ತಾ ಇದ್ದೀರಾ, ನೀವು ನಿಜವಾಗ್ಲೂ ಆದಷ್ಟು ಬೇಗ ಬರ್ತೀರಾ ಆ ಮನೆಗೆ ಅಂತ ಹೇಳ್ತಾರೆ. ಹೌದು ಪದ್ದು, ಇನ್ನೂ ಜಾಸ್ತಿ ದಿವಸ ನಾನು ಕಾಯೋದಿಲ್ಲ, ಆದಷ್ಟು ಬೇಗನೆ ಬರ್ತೀನಿ, ಎಲ್ಲನೂ ಕೂಡ ಸರಿಯಾಗಬೇಕು, ಒಂದು ಹೆಣ್ಣು ಅಂತ ಅಂದಮೇಲೆ ನಂಬಿಕೆ, ಸ್ವಾಭಿಮಾನ, ಎಲ್ಲ ಗೌರವದ ವಿಷಯ, ಇದೆಲ್ಲ ಸರಿಯಾಗಬೇಕು, ಅನುಮಾನಗಳಿಗೆ ಉತ್ತರ ಸಿಗಬೇಕು, ನಾನು ಮತ್ತು ವೀರು ಮೊದಲಿನ ಥರ ಆಗಬೇಕು ಅಂತ ಹೇಳ್ತಾರೆ. ಆಗ ಪದ್ದವರು, ಅಮ್ಮವರೇ, ನಿಜವಾಗ್ಲೂ ನೀವು ಹೇಳಿದ ಮಾತು ಕೇಳಿ ತುಂಬಾ ಖುಷಿ ಆಯಿತು ನನಗೆ ಅಂತ ಹೇಳ್ತಾರೆ. ವೀರು ಅವರು ಕೇಕ್ ಕಟ್ ಮಾಡ್ತಾರೆ. ಆಗ ಮೊದಲು ಶ್ರಾವಣಿನ ಕರೆದ್ಬಿಟ್ಟು ಕೇಕ್ನ ತಿನ್ನಿಸ್ತಾರೆ. ಆಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಆದರೆ ವಿಜಯಾಂಬಿಕಾ ಮಾತ್ರ ತುಂಬಾ ಹುರ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿಗೂ ತುಂಬ ಖುಷಿ ಆಗುತ್ತೆ, ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಶ್ರಾವಣಿ ಈಗ ಈ ಮನೆ ಮಗಳು, ಅಷ್ಟೇ ಅಲ್ಲದೆ ತವ್ರ ಮನೆ ಕೂಡ ಆಗಿದೆ, ಅದಕ್ಕೆ ಇವರಿಬ್ಬರು ಕೂಡ ನನಗೆ ಅತಿಥಿಗಳಾಗಿದ್ದಾರೆ ಅಂತ ಶ್ರಾವಣಿ ಮತ್ತು ಸುಬ್ಬುಗೆ ಹೇಳ್ತಾರೆ. ಹುಟ್ಟು ಹಬ್ಬನ ಆಚರಿಸ್ಕೊಳ್ಳೋದು ನನಗಿಂತ ಇವರಿಗೆ ತುಂಬಾ ಖುಷಿ ಆಗುತ್ತೆ, ನಿಜವಾಗ್ಲೂ ನನ್ನನ್ನು ಪ್ರೀತಿಸೋರು ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಹೌದು ಯಜಮಾನ್ರೆ, ನಿಜವಾಗ್ಲೂ ನಿಮ್ಮ ಪ್ರೀತಿಸೋರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ.
ವೀರು ಅವ್ರಿಗೆ ನಂದಿನಿಯವರು ನೆನಪಾಗ್ತಿರ್ತಾರೆ. ಆಗ ಸುರೇಂದ್ರ ಅವರು ಹೌದು, ಎಲ್ಲರೂ ಮುಖದಲ್ಲೂ ಕೂಡ ತುಂಬಾ ನಗು ಮತ್ತು ಖುಷಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ವೀರು ಅವರು ನಂದಿನಿ ಅವ್ರು ಹೇಳಿದ ಎಲ್ಲ ಮಾತುಗಳನ್ನು ಕೂಡ ನೆನಪು ಮಾಡಿಕೊಂಡು ಈ ಎಲ್ಲ ಕ್ರೆಡಿಟು ಕೂಡ ನಂದಿನಿ ಅವ್ರಿಗೆ ಅಂದರೆ ಜಾನಕಿ ಅವ್ರಿಗೆ ಸಲ್ಲಬೇಕು. ಯಾಕೆ ಅಂತಂದರೆ ನಿರ್ಧಾರ ಅವ್ರದ್ದೇ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಶ್ರಾವಣಿ ಅವ್ರು ಮಾತ್ರ ತನ್ನ ತಂದೆ ವೀರು ಅವ್ರನ್ನ ನೆನಪು ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿರ್ತಾರೆ. ಆಗ ಸುಬ್ಬ ಅವರು ಏನು ಮೇಡಮ್, ಇವಾಗ ತಾನೇ ಸುರೇಂದ್ರ ಸರ್ ಹೇಳಿದ್ರು ಎಲ್ರಿಗೂ ತುಂಬಾ ಖುಷಿ ಆಗ್ತಿದೆ ಅಂತ, ಆದರೆ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಸಂತೋಷಕ್ಕೂ ಕೂಡ ಕಣ್ಣೀರು ತುಂಬಿಕೊಳ್ಳುತ್ತೆ ಅಲ್ವಾ ಶ್ರಾವಣಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಅಪ್ಪ ನಿಜವಾಗ್ಲೂ ನೀವು ನನ್ನ ಮಗಳು ಅಂತ ಒಪ್ಕೊಂಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದರೆ ನನಗಂತೂ ನೀವು ಅಂದರೆ ಅಪ್ಪನೇ, ನಿಮಗೆ ತೋರಿಸೋ ಪ್ರೀತಿ ಯಾವತ್ತಿಗೂ ಕೂಡ ಮಗಳು ಅಂತ ಕೂಗಿ ಕೂಗಿ ಹೇಳುತ್ತೆ. ಆದರೆ ನನ್ನ ಈ ಮಗಳು ಪ್ರೀತಿ ನಿಮ್ಮ ಹೃದಯಕ್ಕೆ ಅರ್ಥ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಶ್ರಾವಣಿಯವ್ರು ಮಾತ್ರ ಮನಸ್ಸಲ್ಲಿರೋ ಮಾತುಗಳನ್ನು ವೀರು ಅವ್ರಿಗೆ ಹೇಳಿರೋ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬ ಅವರು ಅಲ್ಲ ಮೇಡಮ್, ನಿಮ್ಮ ಕಣ್ಣಲ್ಲಿ ನೀರು ಅಂತ ಕೇಳ್ತಾ ಇದ್ದೀನಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಹೌದು, ಸಾವಿತ್ರಿ ಹೇಳಿರೋ ಹಾಗೆ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ, ಕನಸಲ್ಲೇ ನಾನು ಅಪ್ಪಂಗೆ ಎಲ್ಲಾನು ಕೂಡ ಹೇಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಆಗ ಸುಬ್ಬ ಅವರು ನೋಡಿ ಮೇಡಮ್, ನಿಜವಾಗ್ಲೂ ನಿಮಗೆ ಅವ್ರ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದ್ದೇ ಇರುತ್ತೆ, ಮಗಳು ಅನ್ನೋ ಪ್ರೀತಿ ತುಂಬಾ ಇರುತ್ತೆ. ಆದರೆ ನೀವು ಇದೇ ಥರ ಹೇಳ್ಕೊಳ್ತಿರೋ ಅಥವಾ ಅವ್ರಿಗೆ ತಂದಿರೋ ಗಿಫ್ಟ್ ಏನಾದ್ರು ಕೊಡ್ತಿರೋ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಸರಿ ಆಯಿತು ಸುಬ್ಬು, ಅದನ್ನ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಗಿಫ್ಟ್ಗಳನ್ನು ತೊಗೊಂಬರ್ತಾರೆ. ಆಗ ಸುಬ್ಬು ಅವರು ವೀರು ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾರೆ. ಶಾಲು ಮತ್ತು ಹಾರ ಟೋಪಿನೂ ಹಾಕಿ ಸನ್ಮಾನ ಮಾಡ್ತಾರೆ. ಇದೆಲ್ಲ ಯಾಕೆ ಸುಬ್ಬು ಅಂತ ಹೇಳ್ತಾರೆ. ಇರಲಿ ಯಜಮಾನ್ರೆ, ಇದೆಲ್ಲ ಇರಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ. ಆಗ ಶ್ರಾವಣಿಯವರು ಕೈ ಚೈನನ್ನು ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ವೀರು ಅವ್ರಿಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಯಾಕಮ್ಮ ಶ್ರಾವಣಿ ಅಂತ ಹೇಳ್ತಾರೆ. ಅಪ್ಪ, ಸುಬ್ಬು ಕೊಟ್ಟಿದ್ದು ಗೌರವಕ್ಕಾಗಿ, ಇದು ಪ್ರೀತಿಗೋಸ್ಕರ ಅಂತ ಹೇಳ್ತಾರೆ. ಆಗ ವೀರು ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಆಗ ಸುರೇಂದ್ರ ಅವರು ನೋಡಮ್ಮ ಶ್ರಾವಣಿ, ನಿನಗೆ ಎಷ್ಟು ಅಪ್ಪನ ಮೇಲೆ ಪ್ರೀತಿ ಇದೆ ಅಂತ ಅಣ್ಣನ ಮನಸ್ಸಿಗೂ ಕೂಡ ಅರ್ಥ ಆಗುತ್ತೆ, ಸರಿನಾ ಅಂತ ಹೇಳ್ತಾರೆ. ನಂತರ ವೀರು ಅವರು ವಿಜಯಾಂಬಿಕೆಗೆ ಎಲ್ಲರಿಗೂ ಕೂಡ ಕೇಕ್ನ ತಿನ್ನಿಸ್ತಾರೆ. ಆಗ ಕಾಂತಮ್ಮವರು ಇದೇನಿದು, ಏನು ಮಾಡ್ತಾರೆ, ಕೇಕ್ ತಿನ್ನಿಸ್ತಾ ಇದ್ದಾರಲ್ಲ, ಅಯ್ಯೋ ನೀವೆಲ್ಲ ನನಗೆ ಕೇಕನ್ನು ತಿನ್ನಿಸೋದು ಬೇಡ ಅಂತ ಹೇಳ್ತಾರೆ. ಯಾಕೆ ಈ ಥರ ಮಾತಾಡ್ತೀರಾ ಕಾಂತಮ್ಮವ್ರೆ, ಕೇಕ್ ತಿನ್ನಿಸ್ತಾ ಇದ್ದಾರೆ ತಾನೆ ಎಲ್ಲರೂ ಕೂಡ, ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ವಂದನ ಅವ್ರು ಕೇಳ್ತಾರೆ. ಅಲ್ಲ, ಚಿಕ್ಕ ಚಿಕ್ಕ ಪೀಸು ಬಾಯಿಗೆ ಎಲ್ಲಿ ಸಾಕಾಗುತ್ತೆ, ಒಂದು ತಟ್ಟೆಗೆ ಹಾಕೊಟ್ಬಿಟ್ರೆ ನಾನು ದೇಬ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ವೀರವರು ಎಲ್ಲರೂ ಕೂಡ ನಗ್ತಾರೆ. ಸರಿ ಆಯಿತು, ಕಾಂತಮ್ಮವ್ರಿಗೆ ಈ ಕೇಕಲ್ಲಿ ಅರ್ಧ ಭಾಗನ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮವರು ನಿಮ್ಮದು ದೊಡ್ಡ ಮನಸ್ಸು, ದೊಡ್ಡ ಗುಣ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾರೆ. ವೀರು ಅವರು ಅಕ್ಕ ಮದನ್ ಎಲ್ಲಿ ಅಂತ ಕೇಳ್ತಾರೆ. ಅದು ಮದನ್ ರೂಮಲ್ಲಿ ಮಲಗಿದ್ದಾನೆ, ಸ್ವಲ್ಪ ಆರಾಮಿಲ್ಲ ಅವನಿಗೆ ಅಂತ ಹೇಳ್ತಾರೆ. ಆಗ ಪಿಂಕಿನ ಕಳಿಸ್ಬಿಟ್ಟು ಮದನ್ನ ಕರ್ಕೊಂಬರೋದಕ್ಕೆ ಅಂತ ವೀರು ಹೇಳ್ತಾರೆ. ಆಗ ಪಿಂಕಿ ಕರ್ಕೊಂಬರ್ತಾಳೆ. ಆಗ ಮದನ್ ಅವ್ರು ಕೂಡ ಬರ್ತಾರೆ. ಮದನ ಅಂತ ಹೇಳ್ತಾರೆ. ಆಗ ಮದನ್ ಅವರು ದೆವ್ವ ಅಂತ ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಫುಲ್ ಆಶ್ಚರ್ಯ ಆಗುತ್ತೆ. ಆಗ ವಿಜಯಾಂಬಿಕವರು ಅದು ಏನಿಲ್ಲ ವೀರು, ರಾತ್ರಿ ಹಾರರ್ ಮೂವಿ ನೋಡಿದ್ದಾನೆ, ಅದಕ್ಕೋಸ್ಕರ ಈ ಥರ ಮಾಡ್ತಾನೆ ಅಷ್ಟೇ, ಅವ್ನು ಸ್ವಲ್ಪ ಡಲ್ ಆಗಿದ್ದಾನೆ, ಸ್ವಲ್ಪ ಆರಾಮಿಲ್ಲ, ಅವನು ರೆಸ್ಟ್ ಮಾಡಲಿ, ನಡಿ ಮಾಡಿ ನೀನು ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲರೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ. ನಂತರ ಪಿಂಕಿ ಎಲ್ಲರೂ ಕೂಡ ಹೀಗೆ ಗಿಫ್ಟ್ ಕೊಡ್ತಾರೆ. ಕಾಂತಮ್ಮರು ನಾನು ಏನಾದರೂ ಒಂದು ಕೊಡಬೇಕಲ್ಲ, 101 ರೂಪಾಯಿ ಇದೆ, ಇದನ್ನೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು, ನೋಡಿ ಸಾಹೇಬ್ರೆ ನಮ್ಮ ಕಾಣಿಕೆ ಚಿಕ್ಕದೋ ದೊಡ್ಡದೋ, ನೀವು ಇದನ್ನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಯ್ಯೋ 101 ರೂಪಾಯಿ ಕೊಟ್ಬಿಟ್ನಲ್ಲ, ಹೇಗಾದರೂ ಮಾಡಿ 500 ರೂಪಾಯಿ ಅಷ್ಟು ದೇಬ್ಕೊಂಡು ಹೋಗ್ಬೇಕು ಅಂತ ಕಾಂತಮ್ಮರು ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಆಗ ವೀರು ಮತ್ತು ಶ್ರಾವಣಿ ಸುಬ್ಬು ಎಲ್ಲರೂ ಕೂಡ ಇರ್ತಾರೆ. ಆಗ ವೀರು ಅವರು ನೋಡಮ್ಮ ಶ್ರಾವಣಿ, ನೀ ಕೊಟ್ಟಿರೋಂಥ ಗಿಫ್ಟು ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಮಗಳೇ ಅಂತ ಹೇಳ್ತಾರೆ. ಆಗ ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ. ನಂತರ ಎಲ್ಲರೂ ಕೂಡ ಹೊರಡ್ತಾರೆ. ಆಗ ಶ್ರಾವಣಿಯವರು ಒಂದು ಬ್ಯಾಗನ್ನು ಹಿಡ್ಕೊಂಡು ಮೇಲೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕೆ ಅವರು ಬರ್ತಾರೆ. ಶ್ರಾವಣಿ ನಿಂತ್ಕೋ ಅಂತ ಹೇಳ್ತಾರೆ. ವೀರು ನಿನಗೆ ಕೇಕ್ ತಿನ್ಸಿದ ಮಾತ್ರಕ್ಕೆ ನಿನ್ನ ಮಗಳು ಅಂತ ಒಪ್ಕೊಂಡಿದ್ದಾನೆ ಅಂತ ಖುಷಿ ಪಡೋದಕ್ಕೆ ಹೋಗ್ಬೇಡ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ನೋಡು ವಿಜಯಾಂಬಿಕಾ, ನೀನು ಅಷ್ಟೇ, ಅಪ್ಪ ನಿನಗೆ ಕೇಕ್ ತಿನ್ಸಿದ್ರು, ನಿನ್ನ ಮತ್ತೆ ಮಾತಾಡ್ಸಿದ್ದಾರೆ ಅಂತ ಅಂದ ಮಾತ್ರಕ್ಕೆ ನಿನ್ನ ನಂಬ್ತಾರೆ, ನೀನು ಮಾಡಿರೋ ಕೆಲಸನೆಲ್ಲ ಮರಿತಾರೆ ಅಂತ ಅಂದ್ಕೊಳ್ಬೇಡ ವಿಜಯಾಂಬಿಕಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು ನೋಡು ಶ್ರಾವಣಿ, ನೀನು ಯಾವುದೇ ಕಾರಣಕ್ಕೂ ಅವನ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ವೀರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅವತ್ತು ಹೇಳಿದ್ನಲ್ಲ ನೀನು ನನ್ನ ಮಗಳಲ್ಲ ಅಂತ, ಅದು ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ನೋಡು ವಿಜಯಾಂಬಿಕಾ, ಅಪ್ಪ ಇವತ್ತು ಒಪ್ಕೊಳ್ಳದೆ ಇರ್ಬೋದು, ಆದರೆ ಮನಸ್ಸಲ್ಲಿ ಮಗಳು ಅನ್ನೋ ಭಾವನೆ ಇದ್ದೇ ಇರುತ್ತೆ, ನನಗೂ ಅಷ್ಟೇ, ನನ್ನ ಮನಸ್ಸಲ್ಲಿ ಅಪ್ಪ ಅನ್ನೋ ಭಾವನೆ ಇದ್ದೇ ಇರುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕೆ ಆಗೋದಿಲ್ಲ, ಅವರು ನನ್ನ ಅಪ್ಪ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕರು ನೋಡು, ನನ್ನ ತಮ್ಮ ಏನು ಅಂತ ನನಗೆ ಗೊತ್ತು, ನನ್ನ ಮುಷ್ಟಿನಲ್ಲೇ ಇದ್ದಾನೆ, ಅವನು ಯಾವತ್ತಿದ್ರೂ ಕೂಡ ನನ್ನ ಕೈ ಹಿಡಿತದಲ್ಲೇ ಇರ್ತಾನೆ, ನೋಡ್ತಾ ಇರೋ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ನೋಡು ವಿಜಯಾಂಬಿಕಾ, ಅಪ್ಪ ನನ್ನ ಯಾವತ್ತು ಮಗಳು ಅಂತ ಒಪ್ಕೊಳ್ತಾರೋ ಅವತ್ತು ನಿನ್ನ ಕತ್ತಿಡ್ದು ಆಚೆ ತಪ್ತಾರೆ, ನೋಡ್ತಾ ಇರೋ, ಅದಕ್ಕೆ ನೀನು ಮುಂಚೆನೇ ಗಂಟು ಮೂಟೆ ಕಟ್ಕೊಂಡು ರೆಡಿಯಾಗಿರೋ ವಿಜಯ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆಗೆ ತುಂಬಾ ಕೋಪ ಬರುತ್ತೆ. ಹೇ ಶ್ರಾವಣಿ, ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಕೈಯನ್ನು ಎತ್ತಕ್ಕೆ ಹೋಗ್ಬಿಡ್ತಾರೆ. ಆಗ ಶ್ರಾವಣಿಯವರು ಕೂಡ ಸುಮ್ಮನೆ ಇರ್ತಾರೆ. ಅಷ್ಟರಲ್ಲಿ ಲಲಿತಮ್ಮ ಅವರು ಬಂದುಬಿಡ್ತಾರೆ. ವಿಜಯಾಂಬಿಕಾ ಕೈ ಎತ್ತಿದ್ದನ್ನು ನೋಡ್ಬಿಡ್ತಾರೆ. ಆಗ ಶ್ರಾವಣಿಯವರು ಅಜ್ಜಿ ಅಂತ ಹೇಳ್ಬಿಟ್ಟು ಹೋಗಿ ತಪ್ಕೊಳ್ತಾರೆ. ಆಗ ಲಲಿತಮ್ಮವ್ರು ಬಂದ್ಬಿಟ್ಟು, ಹೇ ವಿಜಯ, ಏನಾಗಿದೆ ನಿನಗೆ, ನನ್ನ ಮೊಮ್ಮಗಳ ಮೇಲೆ ಕೈ ಎದ್ದಿದ್ದಕ್ಕೆ ನೀನು ಯಾರು, ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಜೋರಾಗಿ ಕೂಕೊಂಡ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಮೇಲ್ ಬರ್ತಾರೆ. ಆಗ ವೀರವರು, ಅತ್ತೆಯವರೇ ಯಾವಾಗ ಬಂದ್ರಿ ನೀವು, ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಸೋದಕ್ಕೆ ಅಂತ ಬರ್ತಾರೆ.
ಆಗ ಲಲಿತಮ್ಮ ಅವರು ಆ ವಿಷಯ ಅಲ್ಲಿರಲಿ, ಆದರೆ ಇವಾಗ ಈ ವಿಜಯಾಂಬಿಕಾ ನನ್ನ ಮೊಮ್ಮಗಳ ಮೇಲೆ ಕೈ ಮಾಡ್ತಾಳೆ ಅಂದರೆ ಎಷ್ಟು ಧೈರ್ಯ ಇವಳಿಗೆ ಆ ಅಧಿಕಾರನ ಕೊಟ್ಟಿದ್ದು ಯಾರು? ಸಾಲಿಗ್ರಾಮದ ಕುಡಿ ನನ್ನ ಮೊಮ್ಮಗಳು. ಅಷ್ಟೇ ಅಲ್ಲದೆ ನಂದಿನಿ ಮತ್ತು ವೀರು ಪ್ರೀತಿ ಸಂಕೇತ. ಈಗಿರ್ಬೇಕಾದ್ರೆ ಇವಳು ಯಾರು ಕೈ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಎಲ್ಲರೂ ಕೂಡ ಫುಲ್ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ? ಅಲ್ಲ ಕೈ ಮಾಡಿದ್ರೆ ವಿಜಯಾಂಬಿಕಾ ಅಕ್ಕ? ಅಲ್ಲ ಅಕ್ಕ, ಯಾಕಕ್ಕ ಈ ರೀತಿ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಸುರೇಂದ್ರ ಅವರು ಕೂಡ ಕೇಳ್ತಿರ್ತಾರೆ. ಆಗ ವೀರು ಅವರು ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ, ಯಾಕಕ್ಕ ಈ ರೀತಿ ಮಾಡಿದ್ರಿ? ಶ್ರಾವಣಿ ಮೇಲೆ ನೀವಷ್ಟೇ ಅಲ್ಲ, ನಾನು ಕೂಡ ಕೈ ಮಾಡೋದಕ್ಕೆ ನನಗೂ ಕೂಡ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕಾ ಅವರು, ಅಲ್ಲ ವೀರು, ಶ್ರಾವಣಿ ನನ್ನ ಬಗ್ಗೆ ಅಂತ ಹೀಗೆ ಹೇಳೋದಕ್ಕಂತ ಹೋಗ್ತಾರೆ. ಅಕ್ಕ ಪ್ಲೀಸ್, ಶ್ರಾವಣಿ ಏನೇ ಮಾತಾಡಿರಲಿ, ಆದರೆ ನೀವು ಕೈ ಮಾಡೋ ಮಟ್ಟಕ್ಕೆ ಹೋಗಬಾರ್ದಿತ್ತು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಅದು ಹಂಗಲ್ಲ ವೀರು, ನಾನು ಶ್ರಾವಣಿಯವಳು ನನ್ನ ಮುಂದೆ ಕಣ್ಮುಂದೆ ಬೆಳೆದಿರೋಂಥ ಹುಡುಗಿ. ಆ ಸಲಿಗೆಯಿಂದ ನಾನು ಏನೋ ಒಂದು ಕೈ ಮಾಡೋದಕ್ಕೆ ಹೋದೆ, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬ ಅವರು, ಅಲ್ಲ ಮೇಡಮ್, ನೀವು ಹೇಗೆ ಕೈ ಮಾಡ್ತೀರಾ? ಸಲಿಗೆಯಿಂದ ಅಂತ ಹೇಳ್ತಿದ್ದೀರಲ್ಲ, ಬೇರೆ ಉದ್ದೇಶ ಏನಾದರೂ ಇದ್ದಿದ್ರೆ ಇನ್ನೇನು ಮಾಡ್ತೀರಿ ನೀವು? ಈಗೆಲ್ಲ ಮಾತಾಡ್ತಿರೋದು ತಪ್ಪು ಅಂತ ಹೇಳ್ತಾರೆ. ಆಗ ಲಲಿತಮ್ಮ ಅವರು, ಹೌದು ಇವಳು ಜಾಸ್ತಿ ಆಯಿತು, ನಿಜವಾಗ್ಲೂ ನನ್ನ ಕಣ್ಣು ಮುಂದೆ ಈ ಥರ ಎಲ್ಲ ಮಾಡ್ತಾಳೆ ಅಂದರೆ ನಿಜ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆಗ ವೀರವರು, ಅಕ್ಕ ಹೌದು ನೀವು ಮಾಡಿದ್ದು ತಪ್ಪೆ, ಅಷ್ಟಕ್ಕೂ ಅತ್ತೆಯವ್ರ ಮುಂದೆ ನಿಂತ್ಕೊಂಡು ವಾದ ಮಾಡ್ತಿರೋದು ಇನ್ನೂ ದೊಡ್ಡ ತಪ್ಪು, ಅದಕ್ಕೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾರೆ. ಆಗ ಲಲಿತಮ್ಮ ಅವರು, ಬೇಕಾಗಿಲ್ಲ, ಏನೋ ಹೇಳ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ, ಕೇಳಬೇಕಲ್ಲ ಅನ್ನೋ ಇದಕ್ಕೋಸ್ಕರ ಕ್ಷಮೆ ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾರೆ. ಆಗ ವೀರವರು ಕೂಡ ಏನು ಮಾತಾಡಬೇಕಂತ ಗೊತ್ತಾಗದೆ ಸುಮ್ಮನೆ ಇರ್ತಾರೆ. ಶ್ರಾವಣಿ ಹತ್ರ ಕ್ಷಮೆ ಕೇಳಬೇಕು ಇವಳು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕಾ ಅಂತೂ ಫುಲ್ ಶಾಕ್ ಆಗುತ್ತೆ. ಏನು, ನಾನು ಶ್ರಾವಣಿ ಹತ್ರ ಕ್ಷಮೆ ಕೇಳಬೇಕಾ? ಅಲ್ಲ, ಶ್ರಾವಣಿ ನನಗಿಂತ ತುಂಬ ಚಿಕ್ಕವಳು, ಈಗಿರ್ಬೇಕಾದ್ರೆ ಹೇಗೆ ಕ್ಷಮೆ ಕೇಳಲಿ ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ನೀವು ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಶ್ರಾವಣಿ ಕ್ಷಮಿಸ್ಬಿಡು ಅಂತ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ವೀರು ಅವರು, ಅತ್ತೆಯವರೇ ದಯವಿಟ್ಟು ಕ್ಷಮಿಸ್ಬಿಡಿ, ಅಕ್ಕ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಲಲಿತಮ್ಮ ಅವರು, ನೋಡು ವೀರು, ದಯವಿಟ್ಟು ನೀನು ಕೂಡ ಬೇಜಾರು ಮಾಡ್ಕೋಬೇಡ, ಯಾಕೆ ಅಂತಂದರೆ ನಾನು ನಿನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ಶುಭ ಕೋರಬೇಕು, ಹಾರೈಸಬೇಕು, ನಿನ್ನ ಸಂತೋಷನ ನೋಡಿ ಕಣ್ ತುಂಬ್ಕೋಬೇಕು ಅಂತ ಬಂದೆ, ಆದರೆ ನನ್ನ ಕಣ್ಣಿಗೆ ಇಲ್ಲಿ ಬಿದ್ದಿದ್ದು ಬೇರೆಯೇ ಆಗಿತ್ತು ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಅತ್ತೆಯವರೇ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ನೋಡಮ್ಮ ಶ್ರಾವಣಿ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ವೀರು ಕೇಳ್ತಾರೆ. ಆಗ ಶ್ರಾವಣಿಯವರು, ಇರಲಿ ಬಿಡಿಯಪ್ಪ, ಅವ್ರು ಹೇಗೆ ಅಂತ ಗೊತ್ತಲ್ವಾ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಂತರ ಹುಟ್ಟು ಹಬ್ಬ ಎಲ್ಲನೂ ಕೂಡ ಮುಗಿಯುತ್ತೆ. ಆಗ ಎಲ್ಲರೂ ಕೂಡ ಹಾಲಲ್ಲಿ ಕೂತಿರ್ತಾರೆ. ಆಗ ಲಲಿತಮ್ಮ ಅವರು, ನಾನು ನನ್ನ ಅಳಿಯಂದ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸರಿ ಆಯಿತು, ನೀವಿಬ್ಬರು ಮಾತಾಡಿ, ನಾವೆಲ್ಲರೂ ಕೂಡ ಹೊರಗಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಆಗ ಲಲಿತಮ್ಮ ಅವರು, ನೋಡು, ನಾನು ನಿನ್ನ ಹುಟ್ಟು ಹಬ್ಬಕ್ಕೆ ಒಂದು ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದೇನು ಅಂತಂದರೆ ತಗೋ, ಇದು ನನ್ನ ಗಂಡ ಅಂದರೆ ನಿನ್ನ ಮಾವ ಗಂಗಾಧರ ಮೂರ್ತಿಗಳು ಬಳಸ್ತಾರಂಥ ವಾಕಿಂಗ್ ಸ್ಟಿಕ್ಕು, ಇದನ್ನು ನಿನಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ ವೀರು ಅಂತ ಹೇಳ್ತಾರೆ. ಆಗ ವೀರು ಅವರು ಕೂಡ ತುಂಬಾ ಖುಷಿಯಿಂದ ವಾಕಿಂಗ್ ಸ್ಟಿಕ್ಸ್ನ ಇಸ್ಕೊಳ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಶ್ರಾವಣಿ ಮತ್ತು ವೀರನ್ನ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿರ್ತಾರೆ. ಆಗ ವೀರು ಅವರು ವಿಜಯಾಂಬಿಕಾ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ವಿಜಯಾಂಬಿಕಾ ಅವರು, ಇದೇ ಸರಿಯಾದ ಸಮಯ, ವೀರು ಮನಸ್ಸಲ್ಲಿ ಶ್ರಾವಣಿ ಬಗ್ಗೆ ವಿಷನ ಮತ್ತೆ ಬಿತ್ತಬೇಕು, ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು, ವೀರು ನಿನ್ಗೆ ಗೊತ್ತಾ ವೀರು, ಶ್ರಾವಣಿ ಚಿಕ್ಕ ಹುಡುಗಿ, ಹೀಗಿರ್ಬೇಕಾದ್ರೆ ಅವಳು ಯಾವ ಥರ ಮಾತಾಡಿದ್ಲು ಗೊತ್ತಾ ವೀರು, ನನಗಂತೂ ತುಂಬಾ ಬೇಜಾರಾಯಿತು, ಅಷ್ಟೇ ಅಲ್ಲದೆ ನಿನ್ನ ಬಗ್ಗೆನೂ ಕೂಡ ಮಾತಾಡಿದ್ಲು, ನೀನು ನನ್ನ ತಮ್ಮ ವೀರು, ಈಗಿರ್ಬೇಕಾದ್ರೆ ನಿನ್ನ ಬಗ್ಗೆನೂ ಕೂಡ ಅಪಹಾಸ್ಯವಾಗಿ ಮಾತಾಡಿದ್ಲು, ತುಂಬ ಬೇಜಾರಾಯಿತು ವೀರು, ನೀನು ಕೇಳಿಸ್ಕೊಂಡಿದ್ರಂತೂ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ವೀರು ಅವರು, ಅಕ್ಕ ಪ್ಲೀಸ್ ನೀವು ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬಿಡಿ, ಶ್ರಾವಣಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವಳು ಯಾವುದೇ ಕಾರಣಕ್ಕೂ ಆ ರೀತಿ ಮಾತಾಡೋದಕ್ಕೆ ಸಾಧ್ಯನಿಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಏನೋ ಮಾತಾಡದೆ ಸುಮ್ಮನಾಗ್ಬಿಡ್ತಾರೆ. ವೀರು ಅವರು ಶ್ರಾವಣಿ ಪರ ವಹಿಸ್ಕೊಂಡು ಮಾತಾಡ್ತಾರೆ. ವಿಜಯಾಂಬಿಕಾ ಏನು ಅಂದ್ಕೊಂಡ್ರು ಕೂಡ ಎಲ್ಲನೂ ಕೂಡ ಫ್ಲಾಪ್ ಆಗುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.